ಸನ್ಮಾನ್ಯ ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ಗ್ರೇಟರ್ ಬೆಂಗಳೂರು ಮಾಡುವ ಮುಖಾಂತರ 5 ಕಾರ್ಪೊರೇಷನ್ ವಿಂಗಡಣೆ ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ. ಸನ್ಮಾನ್ಯ ಅಧ್ಯಕ್ಷರೇ, ಕಾರ್ಪೊರೇಷನ್ 65 ಸೀಟ್ ಇತ್ತು, ಆಮೇಲೆ 100 ಆಯಿತು, 100 ಆದಮೇಲೆ 198 ಆಯಿತು. ಸನ್ಮಾನ್ಯ ಅಧ್ಯಕ್ಷರೇ, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಕಡೆ ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಈ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಒತ್ತಡ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಯಾವಾಗ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬೆಂಗಳೂರು ಎಲ್ಲ ಕಡೆ ಎಲ್ಲ 8 ಡಿವಿಷನಲ್ಲೂ ಕೂಡ ಸಾರ್ವಜನಿಕರ ಜೊತೆಲಿ ಸಂವಾದ ಮಾಡಿದಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದಕ್ಕೆ 100ಕ್ಕೆ 100 ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಯಾವುದೆಲ್ಲ ಡೆವಲಪ್ಮೆಂಟ್ ಆಗಿದೆ ಪಂಚಾಯತಿಗಳು ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದಿದೆ. ಬಟ್ ಇವಾಗ 5 ವಿಂಗಡಣೆ ಮಾಡಿದ್ದಾರೆ, ಅದರಲ್ಲಿ ಯಾವ ಡೆವಲಪ್ಮೆಂಟ್ ಪಂಚಾಯತಿನೂ ಕೂಡ ಸೇರಿಸಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತೇನೆ, ಯಾವುದಾದ್ರೂ ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥದ್ದು ಮಾಡಿ. ಆಮೇಲೆ ಒಬ್ಬ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ 28 ವಿಧಾನಸಭಾ ಕ್ಷೇತ್ರವನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನು 5 ಮಾಡಿರ್ತಾರೆ ಅದೊಂದು ಐತಿಹಾಸಿಕ ತೀರ್ಮಾನ. ಎಲ್ಲ ಬೆಂಗಳೂರು ಇದೆ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು, ಈಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಯಾವುದು ಬೆಂಗಳೂರನ್ನೇ ಡಿವೈಡ್ ಮಾಡ್ತಾ ಇಲ್ಲ, ಓನ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಪಕ್ಷದವರ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, ಲೋಕಸಭಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಬೆಂಗಳೂರಿನ ಒಬ್ಬ ಶಾಸಕನಾಗಿ, ಒಬ್ಬ ಸೇವಕನಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ತಮ್ಮ ಮುಖಾಂತರ ಹೇಳ್ತಾನೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡಿರ್ತಕ್ಕಂಥದ್ದೊಂದು ತೀರ್ಮಾನ ಒಳ್ಳೆಯದು ಅಂತಕ್ಕಂಥದ್ದನ್ನ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಐ ಡೋಂಟ್ ನೋ ಯಾಕೆ